ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಅಮ್ಮ, ಯಾಕೆ ಹಿಂಗೆ ಮಾಡಿದ್ರಿ? ವರನ್ ಫೋನ್ ಮಾಡಿಬಿಟ್ಟು ನನಗೆ ಹುಷಾರಿಲ್ಲ ಅಂತ ಹೇಳ್ಬೇಕು ತಾನೆ. ನಿಮಗೆ ಏನೇನೋ ಕೆಲಸ ಇದೆ ಅಂತ ಸುಳ್ಳು ಹೇಳಿ ಯಾಕೆ ಎಲ್ಲ ನಿಮ್ಮ ಮೇಲೆ ಹಾಕ್ಕೊಂಡ್ರಿ? ಅಲ್ಲ ಅತ್ತೆ, ವರ ಇರೋದು ಅವ್ರ ಅತ್ತೆ ಮನೇಲಿ. ಅವಳು ಸುಮ್ಮನೆ ಗಾಬರಿ ಆಗ್ತಾಳೆ. ಅದು ಅಲ್ಲದೆ ನಿಮಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಹನಿಮೂನ್ ಕ್ಯಾನ್ಸಲ್ ಆಯಿತು ಅಂತ ಇಂದ್ರಮ್ಮನವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ಹಂಗ್ಸಲ್ವಾ? ಅದಕ್ಕೋಸ್ಕರ ಈ ಕಾರಣನ ನನ್ನ ಮೇಲೆ ಹಾಕ್ಕೊಂಡೆ ಅಷ್ಟೆ. ಅಯ್ಯೋ ದೇವ್ರೆ, ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನೀವು ಹನಿಮೂನ್ಗೆ ಹೋಗೋದೆಲ್ಲ ತಪ್ಪೈತಲ್ಲ ಅಂತ ಮೊದಲೇ ಕೊರಗ್ತಿದ್ದೀನಿ ನಾನು. ಅಂಥದ್ರಲ್ಲಿ ನೀವು ಬೇರೆ ಹಿಂಗೆ ಮಾಡಿದ್ದೀರ. ನೀವು ಮಾಡಿರೋ ಸೇವೆಗೆ ಸಾಯಂಕಾಲದಷ್ಟರಲ್ಲಿ ನಾನೇ ಎದ್ದೋಗಿ ಅಡುಗೆ ಮಾಡಿದ್ರು ಮಾಡ್ತೀನಿ. ನೀವು ಫೋನ್ ಕೊಡಿ, ನಾನು ಫೋನ್ ಮಾಡಿಬಿಟ್ಟು ವರನ್ಗೆ ನೀವು ಹನಿಮೂನ್ಗೆ ಹೋಗೋದು ಕ್ಯಾನ್ಸಲ್ ಆಗಿದೆ, ನನಗೂ ಹುಷಾರಿಲ್ಲದೆ ಇದ್ದಿದ್ದರಿಂದ ಈಗ ನಾನು ಚೆನ್ನಾಗೇ ಇದ್ದೀನಿ, ನೀವೇನು ಬರೋಕ್ಕೆ ಹೋಗ್ಬೇಡಿ ಅಂತೀನಿ. ಪರವಾಗಿಲ್ಲ ಬಿಡಿ, ನಾನೇ ಅವಳಿಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ, ಆಯ್ತಾ? ಈಗ ನೀವು ತಗೊಳ್ಳಿ, ಜ್ಯೂಸ್ ಕುಡೀರಿ. ಅಯ್ಯೋ ಬೇಡ. ಕುಡೀರಿ ಕುಡೀರಿ. ಸರಿ ಕೊಡಿ. ಬೇಡ ಅಂದರೆ ನೀವು ಎಲ್ಲಿ ಬಿಡ್ತೀರ? ಜ್ವರ ಬಂದಾಗ ಏನೇ ಕುಡಿದ್ರು ಬಾಯೆಲ್ಲ ಕಹಿ. ಮಧ್ಯಾಹ್ನಕ್ಕೆ ನಿಮಗೋಸ್ಕರ ಗಂಜಿ ಮಾಡ್ತೀನಿ. ಸರಿ, ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಅಮ್ಮ, ಶ್ರಾವಣಿ ಅಮ್ಮ, ನಾವಿಬ್ರು ಒಂದಾಗಿದ್ದೀವಿ ಅಂತ ಸುಬ್ರಹ್ಮಣ್ಯನ್ಗೆ ಗೊತ್ತಾಗದ್ ಬೇಡ. ಯಾಕತ್ತೆ? ಅಯ್ಯೋ, ನಾವಿಬ್ರು ಒಂದಾಗಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಒಂದೇ ಪಾರ್ಟಿ ಅಂತ ಗೊತ್ತಾಗೋಗುತ್ತೆ. ಸುಬ್ರಹ್ಮಣ್ಯನ ಹತ್ರ ಸೈನ್ ಮಾಡಿಸ್ಕೊಳ್ಳೋ ತನಕ ಅವನಿಗೆ ಈ ವಿಷಯ ಗೊತ್ತಾಗದ್ ಬೇಡ. ಆಮೇಲೆ ಸಮಯ ಸಂದರ್ಭ ನೋಡ್ಕೊಂಡು ಹೇಳೋಣ. ಸರಿ ಅತ್ತೆ. ಅತ್ತೆ, ನೀವು ಬೇಗ ಹುಷಾರಾಗ್ತೀರಾ. ಇವರು ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾರೆ. ಈಗ ನೀವ್ ಏನು ಯೋಚನೆ ಮಾಡಬೇಡಿ. ನಾನೇ ಯಾಕೆ ಯೋಚನೆ ಮಾಡಲಿ? ಇದು ನನ್ನ ಮನೆ. ನನ್ನ ನೋಡ್ಕೊಳ್ಳೋದಿಕ್ಕೆ ನನ್ನ ಮಗ ಮಗಳು ಎಲ್ಲ ಬರ್ತಾರೆ. ಅದು ಸಾಲದು ಅಂದರೆ ನಮ್ಮ ಯಜಮಾನ್ರು ಬರ್ತಾರೆ. ಇನ್ನೂ ಸಾಲದು ಅಂದರೆ ಮೇಲ್ಗಡೆಯಿಂದ ನನ್ನ ಮಗಳು ಬರ್ತಾಳೆ. ಇವರೆಲ್ಲ ನನ್ನವರು. ನೀವ್ಯಾರು? ನೀವ್ಯಾಕೆ ನಮಗೆ ಬಂದು ಸೇವೆ ಮಾಡಬೇಕು? ಏನತ್ತೆ ಇದು, ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ನಾನು ಎಷ್ಟು ಪ್ರೀತಿಯಿಂದ ನಿಮ್ಮ ಸೇವೆ ಮಾಡ್ತಿದ್ದೀನಿ, ನನಗೆ ಬೈತಿದ್ದೀರಾ, ನನ್ನ ಮನ್ಸಿಗೆ ನೋವು ಮಾಡ್ತಿದ್ದೀರಾ ಅತ್ತೆ ನೀವು. ನಾನಿರೋದೇ ಹೀಗೆ, ನನ್ನ ಗಟ್ಟವಾಣಿನೇ. ಇದು ನನ್ನ ಮನೆ. ಇಲ್ಲಿರ್ಬೇಕು ಅಂದರೆ ನಾನು ಹೇಳ್ದಂಗೆಲ್ಲ ಅನ್ನಿಸ್ಕೊಂಡಿರ್ಬೇಕು. ಅಮ್ಮ ಹುಷಾರಿಲ್ಲದೆ ಏನೇನೋ ಮಾತಾಡಿ ಶ್ರಾವಣಿ ಮೇಡಮ್ಗೆ ಬೇಜಾರು ಮಾಡ್ತಿದ್ದಾರೆ. ಪಾಪ ಶ್ರಾವಣಿ ಮೇಡಮ್. ಅಮ್ಮ, ನೀನು ಮಾತಾಡಿ ಯಾಕೆ ಸುಮ್ಮನೆ ಆಯಾಸ ಮಾಡ್ಕೊತೀಯ? ಮೇಡಮ್, ನೀವು ಹೊರಡಿ, ನಾನು ಅಮ್ಮನ ನೋಡ್ಕೊತೀನಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ ಅತ್ತೆ, ನಾನೇ ನೋಡ್ಕೋತೀನಿ. ಮೇಡಮ್, ನಾನು ಡಾಕ್ಟರ್ನ ಕರೆಸಿದ್ದೀನಿ, ಅವ್ರು ಕಾರ್ ಪಾರ್ಕ್ ಮಾಡ್ತೀರಿ, ಇನ್ನೇನು ಬಂದುಬಿಡ್ತಾರೆ. ನೀವು ಇಲ್ಲೇ ಇದ್ದರೆ ಅಮ್ಮನ ಮನ್ಸಿಗೆ ನೋವಾಗುತ್ತೆ. ನೀವು ಹೊರಡಿ ಮೇಡಮ್, ಹೊರಡಿ ನೀವು. ಅದೇನಾದರೂ ಪರವಾಗಿಲ್ಲ ಅತ್ತೆ, ನಾ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಬನ್ನಿ ಡಾಕ್ಟರ್. ನೀವೆಲ್ಲರೂ ಹೊರಗಡೆ ಇರಿ. ಬನ್ನಿ ಮೇಡಮ್. ಡಾಕ್ಟರ್, ನಾನು ಅತ್ತೆ ಜೊತೆ ಇಲ್ಲೇ ಇರ್ಬೋದಾ? ಸರಿ, ನೀವು ಆಚೆ ಹೋಗಿ. ಸ್ವಲ್ಪ ಜೋರಾಗಿ ಉಸಿರಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.